ಈಗಾಗಲೇ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ವಿವಿಧ ಹಲವು ನಾಯಕರ ರಿಯಾಕ್ಷನ್ಸ್ ಕೂಡ ಬರ್ತಾ ಇರುವಂಥದ್ದು. ಬಸವರಾಜ ಹೊರಟ್ಟಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಒನ್ಸ್ ಅಗೈನ್ ಈ ಒಂದು ಐಟಿ ರೇಡ್ ಒಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ ಅನ್ನುವಂತಹ ಮಾತುಗಳನ್ನು MLC ಆಗಿರುವ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇರೋದು. ಚುನಾವಣೆ ವೇಳೆಯಲ್ಲಿ ರೇಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆಪಾದನೆಯನ್ನು ಕೂಡ ಅವರು ಕೂಡ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಐಟಿ ರೇಡ್ ಒಂದು ರೀತಿಯಂತಹ ಫ್ಯಾಷನ್ ಆಗಿದೆ, JDS ಮುಖಂಡರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ನಡೆಸಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈ ಮೂಲಕವಾಗಿ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರ ಸೂಚನೆ ಮೇರೆಗೆ ಇದೆಲ್ಲವೂ ಕೂಡ ನಡೆದಿದೆ ಅನ್ನುವಂಥದ್ದು ಹೊರಟ್ಟಿಯವರ ಆಪಾದನೆ. ಹೀಗೆ ಈಗಾಗಲೇ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆಯಲ್ಲಿ BM ಫಾರೂಕ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನನ್ನ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿಲ್ಲ, ಆದರೆ ಬಹುಶಃ ನನ್ನ ಕಚೇರಿಗೆ ಬಂದು ಸರ್ವೆ ಮಾಡಿರಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ದಾಳಿ ನಡೆದಿಲ್ಲ. ಈಗ ಕಚೇರಿಗಳಿಗೆ ಯೂಶುವಲಿ ಏನಾಗುತ್ತೆ ಅಂದರೆ ಐಟಿ ದಾಳಿಯ ಸಂದರ್ಭದಲ್ಲಿ ಐಟಿ ಕೆಲವೊಮ್ಮೆ ಸರ್ವೆಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಕಚೇರಿಗಳಿಗೆ ಹೋಗಿ ಅಲ್ಲಿರುವಂತಹ ಕಡತಗಳ ಪರಿಶೀಲನೆಯನ್ನು ಕೂಡ ನಡೆಸುವಂಥ ಇದು ಐಟಿ ಪರಿಭಾಷೆಯಲ್ಲಿ ಇದನ್ನು ಐಟಿ ನಡೆಸುವಂತಹ ಸರ್ವೆ ಅಂತೇಳಿ ಪರಿಗಣಿಸಲಾಗುತ್ತೆ. ಈಗಾಗಲೇ BM ಫಾರೂಕ್ ಅವರು ಇಂಥದ್ದೊಂದು ರಿಯಾಕ್ಷನ್ ಅನ್ನು ಕೂಡ ನೀಡಿದ್ದಾರೆ. ನನ್ನ ಮನೆ ಮೇಲೆ ದಾಳಿ ನಡೆಸಿಲ್ಲ, ಅಂದರೆ ರೇಡ್ ನಡೆಸಿಲ್ಲ ಅನ್ನುವಂಥದ್ದನ್ನು ಅವರು ಈಗಾಗಲೇ ತಿಳಿಸಿರುವಂಥದ್ದು. ಬಟ್ ಬದಲಿಗೆ ಇದನ್ನ ಸರ್ವೆ ಮಾಡಿರಬಹುದು ಅನ್ನುವಂಥದ್ದು. ರೇಡ್ ಅನ್ನುವಂಥದ್ದು ಯೂಶುವಲಿ ಮನೆ, ಅವರ ಕಚೇರಿಗಳು ಅವರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕಚೇರಿಯನ್ನು ಏಕಕಾಲದಲ್ಲಿ ದಾಳಿಯನ್ನು ನಡೆಸಲಾಗುತ್ತೆ. ಆದರೆ ಈ ಒಂದು ಸರ್ವೆ ನಡೆಸುವಂತಹ ಸಂದರ್ಭಗಳಲ್ಲಿ ಕೇವಲ ಕಚೇರಿ ಇಂತಹವುಗಳ ಮೇಲೆ, ವಿಶೇಷವಾಗಿ ಕಚೇರಿಯ ಮೇಲೆ ಮಾತ್ರನೇ ಬಂದು ಅಲ್ಲಿರ್ತಕ್ಕಂಥ ಪರಿಶೀಲನೆ ನಡೆಸ್ತಾರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಂತಹ ಸೀಸ್ ಮಾಡುವಂಥದ್ದು ಇವುಗಳನ್ನ ಮಾಡುವ ಪ್ರಕ್ರಿಯೆಗಳು ಇರೋದಿಲ್ಲ. ಬಹುಶಃ ಸರ್ವೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಸರ್ವೆ ನಡೆಸ್ತಾ ಇರಬೇಕಷ್ಟೇ ಅನ್ನುವಂತಹ ಒಂದು ಮಾಹಿತಿಯನ್ನ BM ಫಾರೂಕ್ ಅವರು ಹೇಳ್ತಾ ಇರುವಂಥದ್ದು. ನನ್ನನ್ನು ಯಾರು ಕೂಡ ಸಂಪರ್ಕಿಸಿಲ್ಲ ಇದುವರೆಗೆ ಅನ್ನುವಂಥ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಅದೇನೇ ಇದ್ರೂ ಕೂಡ ಚುನಾವಣೆಯ ಹೌಸಿನಲ್ಲಿ ನಡೀತಿರುವಂತಹ ಕಾರಣಕ್ಕೆ ಇದಕ್ಕೆ ಸಹಜವಾಗಿಯೇ ರಾಜಕೀಯದ ಲಿಂಕ್ ಅನ್ನ JDS ನಾಯಕರು ಕೂಡ ಬೆರೆಸ್ತಾರೆ.